ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಮುತ್ಯಾನ ಪರ ಸ್ವಾಮೀಜಿ ಸಮುದಾಯದ ಮುಖಂಡರು ಬ್ಯಾಟಿಂಗ್ ಮಾಡಿದ್ದಾರೆ. ಸ್ವಾಮೀಜಿ ಹಾಗೂ ಕೋಲಿ ಸಮುದಾಯದ ಮುಖಂಡರು ಬೆಂಬಲವನ್ನ ಸೂಚಿಸಿದ್ದಾರೆ. ಮಠದಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಶ್ರೀಗಳು ಹಾಗೂ ಗಣ್ಯರು ಭಾಗಿಯಾಗಿದ್ರು. ಈ ಒಂದು ಪ್ರಕರಣ ಏನಿದೆ ಇದನ್ನ ರದ್ದುಗೊಳಿಸಬೇಕು, ಇಲ್ಲದಿದ್ರೆ ನಾವು ಹೋರಾಟವನ್ನ ಮಾಡ್ತೇವೆ, ಕೇಸ್ ಹಿಂಪಡಿಬೇಕು, ಇಲ್ಲದಿದ್ರೆ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಮಹಲ್ ರೋಜಾ ಮಠದ ಸಭೆ ಬಳಿಕ ಸ್ವಾಮೀಜಿಗಳು ರಿಯಾಕ್ಟ್ ಮಾಡಿದ್ರು. ಜಿಲ್ಲಾಡಳಿತ ಹಾಗೂ ಪೊಲೀಸರ ವಿರುದ್ಧ ಸ್ವಾಮೀಜಿಗಳು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪವಾಡ ಪುರುಷ ಅಂತಲೇ ಫೇಮಸ್ ಆಗಿರುವಂತಹ ಮಲ್ಲಿಕಾರ್ಜುನ್ ಮುತ್ಯಾಗೆ ಸಂಕಷ್ಟ ಎದುರಾಗಿದೆ. ಯಾದಗಿರಿಯ ಮಹಲ್ ರೋಜಾದ ಮಲ್ಲಿಕಾರ್ಜುನ ಮುತ್ಯ ಮಠಕ್ಕೆ ಬಂದ ಭಕ್ತರ ಮಗುವಿನ ಜೊತೆ ಅನುಚಿತವಾಗಿ ವರ್ತಿಸಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಈ ಒಂದು ವಿಡಿಯೋ ಇವರಿಗೆ ಕಂಟಕವನ್ನ ತಂದೊಡ್ಡಿದೆ. ಬಾಲಕಿಯ ಜೊತೆ ಮಲ್ಲಿಕಾರ್ಜುನ್ ಮುತ್ಯ ಅಸಭ್ಯವಾಗಿ ನಡೆದುಕೊಂಡಿದ್ರು. ಹೀಗಾಗಿ ಮುತ್ಯಾನ ವಿರುದ್ಧ ಕ್ರಮವನ್ನ ಜರುಗಿಸಲು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ದೂರನ್ನ ಸಲ್ಲಿಸಿತ್ತು. ಯಾದಗಿರಿ ಎಸ್ಪಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ರು. ಈಗ ಗೋಗಿ ಪೊಲೀಸ್ ಠಾಣೆಯಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ದಿನ ಮಲ್ಲಿಕಾರ್ಜುನ್ ಸ್ವಾಮೀಜಿಯವರ ಮೇಲೆ ಸುಳ್ಳು ಆಪಾದನೆ ಮಾಡಿದಂತಹ ಆ ಅಧಿಕಾರಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಪಡಿಸೋದೇನೆಂದರೆ, ವಿನಾಕಾರಣ ನಮ್ಮ ಮಲ್ಲಿಕಾರ್ಜುನ್ ಸ್ವಾಮೀಜಿಯವರು ಮಹಲ್ ರೋಜು ಮಠದ ಹೆಸರು ಕೆಡಿಸ್ಬೇಕನ್ನೋ ಒಂದು ದುರುದ್ದೇಶದಿಂದ ಹಲವಾರು ಫೇಕ್ ನ್ಯೂಸ್ ಚಾನೆಲ್ಗಳು, ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಅವರು ತೇಜೋವಧೆ ಮಾಡ್ತಾ ಇದ್ದಾವೆ. ಇದನ್ನು ನಾವು ಖಂಡಿಸ್ತೀವಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟನೂ ನಾವು ಮಾಡ್ಬೇಕನ್ನೋದೊಂದು ತೀರ್ಮಾನ ಮಾಡಿದ್ದೀವಿ. ಸೋಮವಾರ ದಿನ ನಾವು ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಹಮ್ಮಿಕೊತಾ ಇದ್ದೀವಿ. ಜಗತ್ ಸರ್ಕಲ್ನಲ್ಲಿ ಎಲ್ಲ ಅವರ ಅಭಿಮಾನ. ನಮ್ಮ ಗುರುಗಳಿಗೆ ಭಾಳ ಅನ್ಯಾಯ ಆಗ್ಯದ ಇವತ್ತು. ಯಾಕಂದರೆ ಷಡ್ಯಂತ್ರದ ಇದರಿಂದ ಷಡ್ಯಂತ್ರ ಇದ್ದಕ್ಕಾಗಿ ಇವತ್ತು ಸುಳ್ಳು ಆರೋಪನ ಹೊರಿಸ್ತಾರೆ. ಯಾಕಂದರೆ ಹೋಗಿ ಕೇಸ್ ಮಾಡಬೇಕಾದ್ರೆ ತನಿಖೆ ಮಾಡಿ ಅದನ್ನು ಕರೆವಿಸಲಾದ್ಮೇಲೆ ಕೇಸ್ ಮಾಡ್ಬೇಕಾಗ್ತದ. ಆದ್ರೆ ಅವತ್ತು ಮಾಡಲ್ಲಿ ಇವತ್ತು ರೂಮಿನಾಗ ಕಾಮನ್ ಆಗಿ ಇವತ್ತು ಮುದ್ದು ಕೊಟ್ಟಿರ್ಬೋದು, ಮಾಡಿರ್ಬೋದು. ಆದ್ರೆ ತಾಯಿ ತಂದೆ ಎದುರ್ಯಾರ, ಅವತ್ತ ತಾಯಿ ತಂದೆ ಎದುರ್ಯಾರ. ಎದುರಿದ್ರು ಕೂಡ ತಾವು ಇಲ್ಲದ ಆರೋಪನ ಹೊರಿಸಿದ್ದು, ರಾಜಕೀಯನ ತಂದಿದ್ದು, ಷಡ್ಯಂತ್ರನ ಮಾಡಿ ಇವತ್ತ ನಮ್ಮ ಗುರುಗಳಿಗೆ ಭಾಳ ಅನ್ಯಾಯ ಆಗ್ಯದ. ನಾಳೆಗೆ ಇವತ್ತು ಆಯ್ಕೊಳ್ಳಿಲ್ಲ, ಗುಲ್ಬರ್ಗ ಸ್ಟ್ರೈಕ್ ಹಾಕಬೇಕಂತ ಮಾಡಿವಿ. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ಹಾಗೂ ಗೃಹ ಸಚಿವರೇ ಮತ್ತು ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಚನ್ನಬಸವಗೌಡ ದರ್ಶನಾಪುರ ಅವರೇ, ಇವತ್ತಿನ ದಿವಸ